ಸ್ವಾಮಿ ವಿವೇಕಾನಂದರ ಆದರ್ಶ, ಚಿಂತನೆಗಳು, ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವುದರ ಮೂಲಕ ದೇಶಕ್ಕೆ ಮಾದರಿ ವ್ಯಕ್ತಿಗಳಾಗಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರರವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಡ್ಯ ಮೈ ಭಾರತ್ ಕೇಂದ್ರ, ಮಂಡ್ಯ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಗಣಕ ವಿಜ್ಞಾನ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವ್ಯಚೇತನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವದ ಅಂಗವಾಗಿ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಯುವ ದಿನವನ್ನು ದೀಪ ಬೆಳಗಿಸಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜನವರಿ 12 ವಿಶೇಷವಾದ ದಿನ. 1860ರ ದಶಕದಲ್ಲಿ ಭಾರತ ಮೊದಲನೇ ಮಹಾಯುದ್ಧದಲ್ಲಿ ಸೋತಿರುತ್ತದೆ. ಭಾರತದಲ್ಲಿ ಅಪಾರ ಸಾವು-ನೋವುಗಳು ಸಂಭವಿಸಿರುತ್ತವೆ. ಇಡೀ ದೇಶ ಕತ್ತಲೆಯಿಂದ ಕೂಡಿದ ಸಂದರ್ಭದಲ್ಲಿ ದಿವ್ಯಚೇತನರಾಗಿ ಬಂದವರು ಸ್ವಾಮಿ ವಿವೇಕಾನಂದ ಅವರು. ಒಂದು ದೇಶದಲ್ಲಿ ಪ್ರತಿ 1000 ವರ್ಷಗಳಿಗೆ ಒಬ್ಬರು ಮಹಾನ್ ವ್ಯಕ್ತಿಗಳು ಜನಿಸುತ್ತಾರೆ. ಅಂಥವರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು ಎಂದು ಹೇಳಿದರು. 1863 ಜನವರಿ 12 ಈ ದೇಶಕ್ಕೆ ಸೂರ್ಯನಂತೆ ಒದಗಿ ಬಂದು ಮಹಾ ಬೆಳಕನ್ನು ಹರಿಸಿದಂತ ಒಂದು ಮಹಾನ್ ಚೇತನ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು. ತಮಗೆಲ್ಲ ಗೊತ್ತಿರಬಹುದು, 1863 ಅಥವಾ 60 ಆಜುಬಾಜು ತಾವೆಲ್ಲ ಓದಿರ್ತೀರ. ಮೊದಲನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ಹೋಗ್ತಾನೆ. ಆವಾಗ ಭಾರತ ಸೋತಿರುತ್ತೆ, ಅಪಾರ ಸಾವು ನೋವುಗಳು ಸಂಭವಿಸಿರುತ್ತೆ, ಇಡೀ ದೇಶ ಕತ್ತಲಿಂದ ಕೂಡಿರುತ್ತೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಸೂರ್ಯನಂತೆ ಒದಗಿ ಬಂದಂತ ಒಂದು ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರು. ಒಂದು ಕಡೆ ಒಂದು ಮಾತಿದೆ, ಒಂದು ದೇಶದಲ್ಲಿ ಪ್ರತಿ 1000 ವರ್ಷಗಳಿಗೆ ಒಬ್ರು ಮಹಾನ್ ವ್ಯಕ್ತಿ ಜನಿಸ್ತಾರೆ ಅಂತ ಹೇಳಿ. ಈ ಇತಿಹಾಸವನ್ನು ನೋಡಿರ್ಬೋದು. ಬುದ್ಧ, ಅದಾದ ನಂತರ ಶಂಕರಾಚಾರ್ಯರು, ಅದಾದ ನಂತರ ಸ್ವಾಮಿ ವಿವೇಕಾನಂದರು. ಈ 3 ಜನವನ್ನು ನೋಡಿದಾಗ ನಮ್ಗನ್ಸೋದು ಅವ್ರು ಬದುಕಿದಂತ ಅವಧಿಯನ್ನು ತಾವು ನೋಡ್ಬೇಕು. ಈಗಾಗಲೇ ನಮ್ಮ ಓಂ ಪ್ರಕಾಶ್ ಅವರು ಹೇಳ್ತಾ ಇದ್ರು. ಶಂಕರಾಚಾರ್ಯರು ಕೂಡ ಬದುಕಿದ್ದು ಕೇವಲ 30 ವರ್ಷ. ಹಾಗಾಗಿ ಎಷ್ಟು ವರ್ಷ ಬದುಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಬದುಕಿದಂತ ಅವಧಿನಲ್ಲಿ ಸಮಾಜಕ್ಕೆ ಏನು ಕೊಡುಗೆಯನ್ನ ಕೊಟ್ಟು ಹೋಗಿದೆ ಅನ್ನೋದು ಬಹಳ ಮುಖ್ಯ. ಇಡೀ ವಿಶ್ವದಲ್ಲಿಯೇ ಭಾರತವನ್ನ ಅತ್ಯಂತ ಘನತೆಯಿಂದ ಗೌರವಿತವಾಗಿ ನೋಡಿಕೊಳ್ಳಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರು. ಒಂದು ವಿಶ್ವ ಪ್ರಜ್ಞೆಯನ್ನ ಹುಟ್ಟಿ ಹಾಕಿದವರು ಸ್ವಾಮಿ ವಿವೇಕಾನಂದರು. ಭಾರತ ತಲೆ ಎತ್ತಿ ನಡೆಯುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವಕ್ಕೆ ಗುರು ಅಂತ ಅನ್ನೋದಾದ್ರೆ, ಭಾರತವನ್ನು ಒಪ್ಪಿಕೊಳ್ಳೋದಾದ್ರೆ, ಸನಾತನ ಸಂಸ್ಕೃತಿಯ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ತಲುಪಿಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಏಕೈಕ ಸ್ವಾಮಿ ವಿವೇಕಾನಂದರು ಮಾತ್ರ. ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಅವರು ಕೊಟ್ಟಂತ ಕೊಡುಗೆಗಳನ್ನ, ಆದರ್ಶಗಳನ್ನ, ಚಿಂತನೆಗಳನ್ನ, ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅವರ ಆದರ್ಶವನ್ನ ನಾವು ಆದೇಶ ಅಂತ ಪಾಲಿಸಿದ್ದೇ ಆದ್ರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಅವರು ಒಂದು ಸಂತನಾಗಿ, ಚಿಂತಕನಾಗಿ, ಫಿಲಾಸಫರ್ ಆಗಿ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇಡೀ ಸೂರ್ಯ ಚಂದ್ರರು ಇರೋವರೆಗೂ ಕೂಡ ಶಾಶ್ವತವಾಗಿರುತ್ತೆ. ಇವತ್ತು ನಮ್ಮ ಜೊತೆ ಅವರು ಬದುಕಿಲ್ಲ, ಆದರೆ ಅವರ ಚಿಂತನೆಗಳು ಜೀವಂತವಾಗಿದೆ, ಅವರ ಆದರ್ಶಗಳು ಜೀವಂತವಾಗಿದೆ, ಅವರ ಮೌಲ್ಯಗಳು ಜೀವಂತವಾಗಿದೆ. ಕಾರ್ಯಕ್ರಮದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ, ಮಂಡ್ಯ ಆರಕ್ಷಕ ಅಧೀಕ್ಷಕರಾದ ಶೋಭಾರಾಣಿ, ಅರ್ಕೇಶ್ವರ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಡಾ ಮನು ವೊರವಾಲೆ, ಮೂಡಾ ಆಯುಕ್ತರು ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೃಷ್ಣಕುಮಾರ್, ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಸಂಯೋಜಕರಾದ ಡಾ ಪ್ರಮೀಳಾ ಎಂಬಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಮದ್ದೂರು ನಗರಸಭೆಯಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಕೈಬಿಡದಿದ್ದರೆ ಸದನದಲ್ಲೂ ಈ ವಿಚಾರವಾಗಿ ಹೋರಾಟ ಮಾಡುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದರು. ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಸೇರ್ಪಡೆಗೊಳಿಸಿರುವುದನ್ನು ಖಂಡಿಸಿ 21 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದರು. ಗ್ರಾಮ ಸ್ವರಾಜ್ಯ ಎಂಬ ಗಾಂಧೀಜಿರವರ ಕನಸಿಗೆ ಇಲ್ಲಿನ ಶಾಸಕರು ಏನು ಬೆಲೆ ಕೊಟ್ಟಿದ್ದಾರೆ? ಸೇರ್ಪಡೆಗೂ ಮೊದಲೇ ಗ್ರಾಮಸ್ಥರನ್ನು ಹಾಗೂ ಗ್ರಾಮದ ಮುಖಂಡರ ಒಪ್ಪಿಗೆ ಅಭಿಪ್ರಾಯವನ್ನು ಪಡೆಯದೆ ಗ್ರಾಮಕ್ಕೆ ಇಲ್ಲಿನ ಶಾಸಕರು ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು, ಇಲ್ಲಿನ ಗ್ರಾಮ ಪಂಚಾಯಿತಿಗೆ ಇಲ್ಲಿರುವ ಕೈಗಾರಿಕಾ ಪ್ರದೇಶದಿಂದ ಬರುತ್ತಿರುವ ಆದಾಯವನ್ನು ಗಮನಿಸಿ ಮದ್ದೂರಿನಿಂದ 6 ಮೀ ದೂರದ ಗ್ರಾಮವನ್ನು ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಗುಡುಗಿದರು. ತೀರ್ಮಾನ ಮಾಡಿದ್ಮೇಲೆ ಈ ಯಾವ ದೊಣ್ಣೆ ನಾಯಕ ಕೇಳಕ್ಕೆ ಜನ ತೀರ್ಮಾನ ಮಾಡಬೇಕು. ಇಲ್ಲಿ ಬದುಕುವಂತ ಜನ ನಗರಸಭೆ ಆಗ್ಬೇಕಾ ಗ್ರಾಮ ಪಂಚಾಯಿತಿ ಆಗ್ಬೇಕಂತ ತೀರ್ಮಾನ ಮಾಡೋದು ಅಲ್ಲಿ ವಾಸ ಮಾಡೋ ಜನ, ಅಲ್ಲಿ ಇರೋ ಜನ. ಯಾರೋ ಬಂದು ನಾನು ಹೇಳಿದಂಗೆ ನಡಿಬೇಕು ಅಂತ ಹೇಳಿದ್ರೆ ಅದು ನಡೆಯಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೀರಿ, ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀರಿ, ನಾವೆಲ್ಲ ಹಂಗೆಲ್ಲ ನಡೆಯಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಇವತ್ತು ಈ ಚಳುವಳಿಗೆ ನಾವು ಬೆಂಬಲ ಕೊಟ್ಟಿದ್ದೀರಿ. ಇದನ್ನ ವಿಚಾರವನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀರಿ. ಅವಾಗ ನಮ್ಮ ಜಾತಕನ ನುಡಿದವ್ರು ನಮ್ಮ ಚಲವಾದಿ. ಇನ್ನಿರೋದು ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು 2 ವರ್ಷ. ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು 2 ವರ್ಷ. ಅಷ್ಟರಲ್ಲಿ ಏನು ಒಳ್ಳೇತದೋ ಒಳ್ಳೇದು ಮಾಡು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ಕೆಟ್ಟದ್ದು ಮಾಡಿದ್ರೆ ಜನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ನಾನು ತಿಳಿದಾಗೆ ಎಂತೆಂಥ ದೊಡ್ಡವ್ರನ್ನೇ ದೊಡ್ಡ ಚಕ್ರಾಧಿಪತಿಗಳನ್ನೇ ಭೂಮಿಗಿಳಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಗೆಜ್ಜಲಗೆರೆ ನಂಬರ್ 1. ಅದರಲ್ಲಿ ಇಳಿಸಿರೋದ್ರಲ್ಲೂ ನಂಬರ್ 1. ಇಳಿಸಿರೋದು ಗುಂಡೂರಾವ್ ಸರ್ಕಾರನೇ ಹೊರಟೋಯ್ತು. ಹಂಗೆ ಇಳಿಸೋದು ಏರ್ಸೋದು MLA ಕೈಲಿಲ್ಲ. MLA ಕೈಯಲ್ಲಿ ಇರಲ್ಲ ಇಳಿಸೋದು ಏರ್ಸೋದೆಲ್ಲ. ಎಲ್ಲ ಇರೋದು ಆ ಜನಗಳ ಕೈಲಿ, ನಿಮ್ಮ ಕೈಯಲ್ಲಿ ಇರೋದು, ನಿಮ್ಮ ಕೈಯಲ್ಲಿ ಇರೋದು. ಅದಕ್ಕೆ ಅಂಬೇಡ್ಕರ್ ಎಲ್ಲರಿಗೂ ಒಂದೇ ಓಟು, MLAಗೂ ಒಂದೇ ಕೊಡ್ಬೋದಾಯ್ತಲ್ಲ 1000 ಓಟು ಬರ್ಕಳೆಯ ಅಂತ. ಕೊಟ್ಟಿಲ್ಲ ಅಂಬೇಡ್ಕರ್. ಕೊಟ್ಟಿಲ್ಲ. ನಿನಗೂ ಒಂದೇ ಓಟು, MLAಗೆ ಒಂದೇ ಓಟು, ಜಿಲ್ಲಾ ಪಂಚಾಯಿತಿಯವ್ರಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟು. ಆ ಓಟಿಗೆ ಬೆಲೆ ಇದೆ, ಡೆಮಾಕ್ರಸಿಗೆ ಬೆಲೆ ಇದೆ. ಅದನ್ನು ದುರುಪಯೋಗ ಮಾಡಬೇಕು. ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮಾತನಾಡಿ, ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಮದ್ದೂರು ಪುರಸಭೆಯನ್ನು ನಗರಸಭೆ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಆಗಲೇ ಕಳುಹಿಸಿದ್ದೆ. ಆದರೆ ಸ್ಥಳೀಯ ಪುರಸಭಾ ಸದಸ್ಯರು ನಗರಸಭೆಗೆ ವಿರೋಧಿಸಿದ ಹಿನ್ನೆಲೆಯಲ್ಲಿ ಇದರಿಂದ ಗ್ರಾಮವಾಸಿಗಳಿಗೆ ಹಲವಾರು ರೀತಿಯಲ್ಲಿ ತೊಂದರೆಯಾಗುತ್ತದೆ ಎಂದು ನನಗೂ ಅರಿವಾಗಿ ನಿರ್ಧಾರದಿಂದ ಹಿಂದೆ ಸರಿದೆ ಎಂದರು. ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಸ್ಕೆಚ್ ಎಲ್ಲ ತಯಾರು ಮಾಡಿ ಇಟ್ಟಿದ್ದೆ. ಸಂಬಂಧಪಟ್ಟ ಮಂತ್ರಿಗಳ ಜೊತೆಲೂ ಕೂಡ ಮಾತನಾಡಿದ್ದೆ. ಅವರು ಪ್ರಪೋಸಲ್ ತಗೊಂಡ್ಬನ್ನಿ, ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಮದ್ದೂರು ಮುನ್ಸಿಪಾಲ್ಟಿ ಸಭೆಯಲ್ಲಿ ಮಂಡಿಸಿದಾಗ ಸದಸ್ಯರೆಲ್ಲ ವಿರೋಧ ಮಾಡೋದು, ನಮ್ಗೆ ಬೇಡ ಸರ್, ನಗರಸಭೆ ಆಗೋದು ಬೇಡ, ನಮಗೆ ಇದೇ ಪುರಸಭೆನೇ ಇರಲಿ ಸಾಕು. ಯಾಕೆಂದರೆ ನಗರಸಭೆ ಆದರೆ ಗ್ರಾಮೀಣ ಪ್ರದೇಶಗಳು ಬರ್ತದೆ. ಈ ಕೊಡುವ ಅನುದಾನದಲ್ಲಿ ಆ ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ನಾವು ಮಾಡೋದಕ್ಕಾಗೋದಿಲ್ಲ, ಬೇಡ ನಮ್ಗೆ ಇಷ್ಟೇ ಸಾಕು ಅಂತ ಹೇಳಿದ್ರು. ಅಷ್ಟೇ ನಿಮ್ಮ ಅಭಿಪ್ರಾಯ ಆದಮೇಲೆ, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅವರು ಚುನಾಯಿತ ಪ್ರತಿನಿಧಿಗಳು, ಅವ್ರಿಗೆ ನಾವು ಮಾನ್ಯತೆ ಕೊಡಬೇಕು ಅಂತೇಳಿ ಆವಾಗ ಆ ಪ್ರಪೋಸಲ್ನ ನಾನು ಡ್ರಾಪ್ ಮಾಡಿದೆ. ಹಾಗೆ ಬೆಸರಳ್ಳಿ ಮತ್ತು ಇದು ಭಾರತೀನಗರ ಈ 2 ಗ್ರಾಮ ಪಂಚಾಯತಿಗಳನ್ನ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಕೂಡ ಅಲ್ಲೇ ಪಂಚಾಯತಿ ಸದಸ್ಯರುಗಳ ಜೊತೆ ಎಲ್ಲ ಮಾತನಾಡಿದೆ. ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ಮಾತನಾಡಿ, ಹಿಂದೆ ಗುಂಡೂರಾವ್ರವರು ಮುಖ್ಯಮಂತ್ರಿಗಳಾಗಿದ್ದ ವೇಳೆ ಗೆಜ್ಜಲಗೆರೆಯಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದ ವೇಳೆ ಗೋಲಿಬಾರ್ ನಡೆದು 2 ರೈತರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗುಂಡೂರಾವ್ರವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದ ಇತಿಹಾಸ ಗೆಜ್ಜಲಗೆರೆಗಿದೆ ಎಂದರು. ನಂಜನಸ್ವಾಮಿಯವರು ನಿಂತ್ಕೊಂಡು ಗುಂಡೂರಾವ್ ಅಂತ ಕೇಳಿದಂಥ ದಿವಸಗಳು ಮೈ ರೋಮಗಳನ್ನ ಎತ್ತಳಿಸ್ತಿದ್ದಂಥ ಚಳವಳಿ ಅದು. ಅಂಥ ಚಳವಳಿಯ ನೇತೃತ್ವವನ್ನು ಅವತ್ತಿನಿಂದ ಇವತ್ತಿನವರೆಗೂ ಜೀವಂತವಾಗಿ ಉಳಿಸ್ಕೊಂಡು ಹೋರಾಟಕ್ಕೆ ಶಕ್ತಿ ತುಂಬಿದಂಥದ್ದು ಗೆಜ್ಜಲಗೆರೆ ಗ್ರಾಮ. ಅದರ ನೇತೃತ್ವವನ್ನು ಸುನಂದಕ್ಕ ಅವರು ವಹಿಸ್ಕೊಂಡು ಬರ್ತಿದ್ದಾರೆ. ಆ ಚಳವಳಿ ಯಶಸ್ವಿ ಆಗಲೇಬೇಕು, ಇದು ನಮ್ಮ ಹಕ್ಕು. ನಗರಸಭೆಗೆ
ಎಲ್ಲೋ ಜನಸಂಖ್ಯೆ ಸಾಗಲ್ದು ಅನ್ನೋದಕ್ಕೆ ಎಲ್ಲೋ ದೂರದಲ್ಲಿರೋ ಊರು 6.5 ಕಿಲೋಮೀಟ್ರ್ ಇರೋ ದೂರದಲ್ಲಿರೋ ಹಳ್ಳಿನ ಸೇರಿಸ್ಕೊತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಜನಸಂಖ್ಯೆ ಅಲ್ಲಿ ಸಾಲ್ತಾ ಇಲ್ಲ. ನಗರಸಭೆಗೆ ಇಷ್ಟು ಜನಸಂಖ್ಯೆ ಅಂತ ಬೇಕಿದೆ, 30,000 ಎಷ್ಟೋ ಜನಸಂಖ್ಯೆ ಬೇಕಾಗಿದೆ. ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬೇಕು ಅಂದರೆ ಎಲ್ಲೆಲ್ಲ ಇರೋ ಹಳ್ಳಿಗಳೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಸೇರಿಸ್ಕೊಂಡು ಗದ್ದೆ ಬೈಲ್ ತಗೊಬಂದು ಸೈಟ್ಗಳು ಮಾಡೋಕ್ಕಾಗುತ್ತಾ? ಮೆಲ್ಮನೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಚುನಾವಣೆಯ ವೇಳೆ ಮತ ಕೇಳಲು ಬಂದ ವೇಳೆ ಇದ್ದ ವಿನಯತೆ ಇಲ್ಲಿಯ ಶಾಸಕರಿಗೆ ಈಗ ಏಕೆ ಇಲ್ಲ ಎಂದ ಅವರು, ಶಾಸಕರು ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಎಂದು ಹೇಳಿಕೆ ನೀಡುವುದು ಸರಿಯಲ್ಲ. ಗೆಜ್ಜಲಗೆರೆಯ ಗ್ರಾಮದವರ ಒಪ್ಪಿಗೆ ಇಲ್ಲದೆ ಏಕೆ ಬಲವಂತದಿಂದ ನಗರಸಭೆಗೆ ಸೇರಿಸುತ್ತೀರಿ ಎಂದು ಪ್ರಶ್ನಿಸಿದರು. ಮೊನ್ನೆ ನಾವು ಯಾವುದೋ ಒಂದು ಸಭೆಗೆ ಅಂತೇಳಿ ಹುಬ್ಬಳ್ಳಿಗೆ ಹೋದ್ವಿ. ನಮ್ಮ ಅಶೋಕಣ್ಣ ಹೇಳಿದರು, ಈ ರೀತಿ ಒಂದು ಹೋರಾಟ ನಡೀತಾ ಇದ್ದಾರೆ, ಸುನಂದಕ್ಕ ಅವರು ಬಹಳ ಹೋರಾಟಗಾರ್ತಿ, ಹೋಗೋಣ. ಅದೇ ನಡೆಯೋರು, ನಾನು ಬರ್ತೀನಿ. ಇಂಥದ್ದಂತಂದ್ರೆ ಹೋರಾಟ ಅಂತಂದ್ರೆ ನಮಗೆ ಬಹಳ ಖುಷಿ. ನಡೀರಿ, ನಾನು ಬರ್ತೀನಿ ಅಂತ. ಅದಕ್ಕೆ ಅಕ್ಕ ಹೇಳಿದ್ರು, ನಾನು ಕರೆದಿಲ್ಲ ಏನಿಲ್ಲ, ಹಾಗೇನೆ ಬಂದ್ಬಿಟ್ರು, ಬಹಳ ಖುಷಿ ಅಂತ. ಅದಕ್ಕೆ ಅಣ್ಣ ನಮಗೆ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಜೊತೆ. ಇದರಲ್ಲಿ ಭಾಗಿಯಾಗಲಿಕ್ಕೆ ನನಗಂತೂ ಬಹಳ ಸಂತೋಷ. ಈ ಒಳ್ಳೆಯ ಒಂದು ಇದಕ್ಕಾಗಿ ಹೋರಾಟ ಮಾಡ್ತೀವಿ. ನಮ್ಮ ಹಳ್ಳಿಯ ಸೊಗಡು ಪಟ್ಟಣದಲ್ಲಿ ಸಿಗೋದಿಲ್ಲ. ಸಿಗುತ್ತಾ? ಗಾದೆ ಹೇಳ್ತಾರೆ ಹಳ್ಳಿ ಕಡೆ, ಹಳ್ಳಿಯವ್ರ ಬಳಿ ಒಳ್ಳೆಯವರು, ಪ್ಯಾಟೆಯವ್ರ ಬಳಿ ತೀಟಿಯವರು ಅಂತ. ಈ ವೇಳೆ ಗ್ರಾಮ ಪಂಚಾಯಿತಿ ಗೇಟ್ಗೆ ಬೀಗ ಹಾಕಿದ್ದರಿಂದ ಪ್ರತಿಭಟನಾಕಾರರು ಆಕ್ರೋಶಗೊಂಡು ಪ್ರತಿಭಟನಾಕಾರರು ಬೀಗವನ್ನು ಕಲ್ಲಿನಿಂದ ಒಡೆದ ಘಟನೆ ನಡೆಯಿತು. ರೈತಪರ ಹೋರಾಟಗಾತಿ ಸುನಂದಾ ಜಯರಾಮು, ಮನ್ಮೂಲ್ ನಿರ್ದೇಶಕ ಎಸ್ಪಿ ಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್, ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್, ಮಾದನಾಯಕನಹಳ್ಳಿ ರಾಜಣ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಹಾಗೂ ಗುತ್ತಲು ಭೂಸ್ವಾಧೀನ ಪ್ರದೇಶದಲ್ಲಿ ಮನೆ ನಿರ್ಮಾಣ, ಶಾಸಕರ ನಿರ್ದೇಶನ ಪರಿಶೀಲನೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದ ಎಸ್ಪಿ ಹಾಗೂ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಅನುಭವದಲ್ಲಿರುವ ಜಮೀನು ವಿಚಾರದಲ್ಲಿ ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ಮಂಡ್ಯ ತಾಲೂಕು ಕಚ್ಚಿಗೆರೆ ಗ್ರಾಮದಲ್ಲಿ ದಲಿತ ಮಹಿಳೆ ರಜನಿಯವರ ಮೇಲೆ ಕ್ರೂರವಾದ ಹಲ್ಲೆ, ಲೈಂಗಿಕ ದೌರ್ಜನ್ಯ, ಜಾತಿ ನಿಂದನೆ ಮತ್ತು ಭೂ ವಂಚನೆಯ ಪ್ರಕರಣಗಳು ಏನು ನಡೆದಿದ್ವು, ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಜಿಲ್ಲಾಡಳಿತ ಪರಿಗಣಿಸಬೇಕು. ಈಗಾಗಲೇ ರಜನಿಯವರ ಮೇಲೆ 2 ಬಾರಿ ದೌರ್ಜನ್ಯ ನಡೆದಿದೆ. ಇನ್ನು ಅವರು ಜೀವ ಹೋಗುವ ಮುನ್ನ ನೀವು ಈ ಕೂಡಲೇ ಸೂಕ್ತ ರಕ್ಷಣೆ ಮತ್ತು ಏನು ದೌರ್ಜನ್ಯ ಕೋರಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡಿದೆ. ಈ ಪೂರಕವಾಗಿ ಜಿಲ್ಲಾ ಆಡಳಿತ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಈ ದೌರ್ಜನ್ಯ ಮಾಡಿದಂಥ ಕಚ್ಚಿಗೆರೆ ಗ್ರಾಮದ ಸವರ್ಣೀಯ ಜನಾಂಗದಂಥ 5 ಜನ, ಶರತ್ತ, ಸಿದ್ದಣ್ಣ, ಬೆಟ್ಟೇಗೌಡ ಮತ್ತು ಸ್ವರೂಪ್ ಅಂತಕ್ಕಂಥ ವ್ಯಕ್ತಿಗಳು ದೌರ್ಜನ್ಯ ಮಾಡಿ ಈಗ ಪರಾರಿಯಾಗಿದ್ದಾರೆ. ಪೊಲೀಸರು ಇವರು ಎಲ್ಲಿ ಪರಾರಿಯಾದರೂ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಮಾಡಿದಂಥ ಆ ಕಿಡಿಗೇಡಿಗಳಿಗೆ ತಕ್ಕ ಕಠಿಣ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ. ನಾನು ವಿನಂತಿ ಮಾಡೋದೇನೆಂದರೆ, ಇವತ್ತು ಕರ್ನಾಟಕ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು ಅಧಿಕಾರದಲ್ಲಿದ್ದಾರೆ. ಅವರು ಈ ದಲಿತರ ಮೇಲಿನ ದೌರ್ಜನ್ಯ ತಡೆಯೋಕ್ಕಾಗಲಿಲ್ಲ ಅಂದರೆ ಅವರು ಮಾನ ಗೌರವದಿಂದವಾಗಿ ಹುದ್ದೆಯನ್ನು ಬಿಟ್ಬಿಡೋದು ಒಳ್ಳೆಯದು. ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಗುತ್ತಲು ಗ್ರಾಮ ನಿವಾಸಿಗಳು, ಗುತ್ತಲು ಗ್ರಾಮದಲ್ಲಿ ಆದಿ ಕರ್ನಾಟಕ ಜನಾಂಗ
1945ನಲ್ಲಿ ಮೈಸೂರು ಸರ್ಕಾರ ಭೂಸ್ವಾಧೀನಗೊಳಿಸಿರ್ತಕ್ಕಂಥ ಭೂಮಿಯನ್ನು ಇವತ್ತಿನ ಶಾಸಕರು ಅಕ್ರಮವಾಗಿ ಅದನ್ನು 1+3 ಮಾಡಿ ಬೇರೆಯವ್ರಿಗೆಲ್ರಿಗೂ ಸೈಟ್ ಕೊಡ್ತೀನಿ, ಮನೆ ಕೊಡ್ತೀನಿ ಅಂತೇಳಿ ಆಸೆ ಹುಟ್ಟಿಸ್ತಾ ಇದ್ದಾರೆ. ಅದು ವಾಸ್ತವವಾಗಿ 1945ರಲ್ಲಿ ಆದಿ ಕರ್ನಾಟಕ ಜನಾಂಗಕ್ಕೆ ಭೂಸ್ವಾಧೀನ ಆಗಿರೋದು. ಇವತ್ತು 81 ವರ್ಷ ಆಗಿದೆ. 81 ವರ್ಷದಿಂದ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಕೊಡದೇ ಇರತಕ್ಕಂಥ ಈ ನಗರಸಭೆ, ಈ ಮಂಡ್ಯ ಜಿಲ್ಲಾ ಆಡಳಿತ ಅತ್ಯಂತ ಮಾನಗೇಡಿ ಆಡಳಿತ ವ್ಯವಸ್ಥೆ ಆಗಿದೆ. ಈ ಕೂಡಲೇ ಗಂಭೀರ ಕ್ರಮ ಕೈಗೊಂಡು ಅಲ್ಲೇ ವಾಸ ಮಾಡ್ತಕ್ಕಂಥ ಆದಿ ಕರ್ನಾಟಕ ಜನಾಂಗಕ್ಕೆ ಅದನ್ನು ಹಕ್ಕುಪತ್ರ ವಿತರಣೆ ಮಾಡಲಿಲ್ಲ ಅಂದರೆ ಉಗ್ರ ಸ್ವರೂಪದ ಹೋರಾಟವನ್ನು ಈ ಮಂಡ್ಯದಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ, ಸುಷ್ಮಿತಾ, ಕರಿಯಪ್ಪ, ಮುತ್ತುರಾಜ್, ಶಶಿರೇಖಾ ಸೇರಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಮದ್ದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ವಿವೇಕಾನಂದ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಗೀತಾ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಕಾಲೇಜಿನ ಆವರಣದಲ್ಲಿ ಸ್ಥಾಪನೆಗೊಂಡಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಸಂರಕ್ಷಿಸುವುದು ನಿಮ್ಮೆಲ್ಲರ ಹೊಣೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ಸಂತ ಎಂದು ತಿಳಿಸಿದರು. ಒಂದು ಚಿಕಾಗೋ ನಗರದಲ್ಲಿ ಅದ್ಭುತವಾದ ಭಾಷಣ ಮಾಡಿದ್ರು. ಯಾಕೆ ಅವ್ರನ್ನ ಯುವಕರ ದಿನ ಆಚರಣೆ ಮಾಡಬೇಕು ಅಂದರೆ 39 ವರ್ಷಕ್ಕೆ ಅವರು ನಿಧನರಾದರು. ಯಾಕೆ ನಿಧನರಾದರು ಅಂತನ್ನೋದು ಒಂದು ದೊಡ್ಡ ಇತಿಹಾಸ. ಬ್ರಿಟಿಷ್ ಅವರು ಅವ್ರನ್ನ ಬಿಡಲಿಲ್ಲ. ಯಾರು ಹೋರಾಟಗಾರರು ಮತ್ತು ಯಾರು ಅವ್ರನ್ನ ಎದುರಿಸ್ತಾರೆ ಅವ್ರನ್ನ ಯಾರನ್ನೂ ಅವ್ರು ಬಿಟ್ಕೊಡ್ಲಿಲ್ಲ. ಭಗತ್ ಸಿಂಗು ಅವರೆಲ್ಲರೂ ನಾಶ ಮಾಡಿದ್ರು. ಒಂದು ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಭಾಷಣಕ್ಕೆ ಹೋಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ದೇಶದವರೆಲ್ಲ ಜೆಂಟ್ಲ್ಮೆನ್, ಲೇಡೀಸ್, ಹಂಗೆ ಹೀಗೆ ಅಂತ ಮಾತಾಡ್ತಾರೆ. ಇವರು ಸೋದರ ಸೋದರಿಯರೇ. ನೋಡಿ, ಲಾರಾ ಪ್ರಸನ್ನ ಅವರು ಮಾತಾಡಿದಾಗ ನಿಜಕ್ಕೂ ಅದು ಒಂದು ಖುಷಿ ಆಯಿತು. ಸೋದರ ಸೋದರಿಯರಿ ಅಂತ ಮಾಡಿದ್ರು. ಅದನ್ನು ಮೆಚ್ಚಿ ಇಡೀ ಪ್ರಪಂಚನೇ ಅವ್ರಿಗೆ ಒಂದು ಅದ್ಭುತವಾದ ಎಂತಹ ಭಾಷಣಕಾರರು, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಬಿರುದು ಕೊಟ್ಟರು. ನೋಡಿ, ಅವ್ರದ್ದು ಒಂದು ಸ್ಲೋಗನ್ ಇದೆ, ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಹೋರಾಡಿ. ಹೇಳಿ ಎದ್ದೇಳಿ ಅಂದರೆ ನಾವು ದಿನ ಹೇಳ್ತಾ ಇದ್ದೀವಿ, ಏನು ಹೇಳೋದು ಇವ್ರು ಹೇಳೋದು ಅನ್ನೋದಲ್ಲ. ಹೇಳಿ ಎದ್ದೇಳಿ ಅಂದರೆ ನಮಗೆ ಯಾರಾದ್ರೂ ನಮ್ಮ ವಿರುದ್ಧವಾಗಿ ಮಾತಾಡೋರು, ನಮ್ಮ ದೇಶಕ್ಕೆ ಹಾನಿ ಮಾಡೋರು, ನಮಗೆ ಹಾನಿ ಮಾಡೋರು, ನಮ್ಮ ಸಂಸ್ಥೆಗೆ ಹಾನಿ ಮಾಡೋರು, ನಮ್ಮ ವಿರುದ್ಧ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಏನು ಮಾಡಬೇಕು, ನಾವು ಬುದ್ಧಿ ಕಲಿಸೋಕ್ಕೆ ನಮ್ಮ ಮನಸ್ಸಿಂದ ನಾವು ಏನಾದ್ರು ಮಾಡಲೇಬೇಕು, ಗುರಿ ಸಾಧಿಸಲೇಬೇಕು. ಇವತ್ತು ನಾನು ಬರ್ತಾ ಇದ್ದೀನಿ ಕಾಲೇಜ್ಗೆ, ಸ್ಕೂಲ್ಗೆ ಅಂತಂದರೆ ಇವತ್ತು ನಾನು ಏನಾದರೂ ಮಾಡಲೇಬೇಕು. ಈಗ ಒಂದು ಪಾಠನ ಕಲಿಬೇಕು ಅಂದರೆ ಕಲಿಲೇಬೇಕು. ಒಂದು ಗುರಿ ಇರಬೇಕು ನಿಮಗೆ. ನಾನು SSLCಲಿ ಇಷ್ಟು ಮಾರ್ಕ್ಸ್ ತಗೋತೀನಿ ಅಂದರೆ ಅಷ್ಟು ಮಾರ್ಕ್ಸ್ ತೆಗೆಯುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಅದನ್ನು ನೀವೇನು ಮಾಡಬೇಕು, ಎಚ್ಚೆತ್ತಿಸ್ಕೊತಾ ಇರಬೇಕು ದಿನ. ನಾನೇನು ಮಾಡಿದೆ ಇವತ್ತು, ನಾನೇನು ಮಾಡಿದೆ ಅಂತ. ಆ ರೀತಿಯಾಗಿ ಹೇಳಿ ಎದ್ದೇಳಿ, ಒಂದು ಗುರಿ ಮುಟ್ಟುವ ತನಕ ಹೋರಾಡೋಣ. ಈ ವೇಳೆ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಕಾರ್ಯದರ್ಶಿ ಲಾರಾ ಪ್ರಸನ್ನ, ದೈಹಿಕ ಶಿಕ್ಷಕ ಮೋಹನ್ ಕುಮಾರ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮದ್ದೂರು ಪಟ್ಟಣದ ಹೊರವಲಯದ ಅಡಿಗಾಸ್ ಹೋಟೆಲ್ ಬಳಿ ಗೃಹ ಸಚಿವ ಜಿ. ಪರಮೇಶ್ವರ್ ಅವರನ್ನು ಯುವ ಕಾಂಗ್ರೆಸ್ ಮುಖಂಡ ಆದರ್ಶ್ ನೇತೃತ್ವದಲ್ಲಿ ಅಭಿನಂದಿಸಿದರು. ತಮ್ಮ ಅತ್ತಿಗೆಯ ಅಸ್ಥಿ ಬಿಡಲು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಿದ್ದ ಗೃಹ ಸಚಿವರಿಗೆ ಮೈಸೂರು ಪೇಟ ಹಾರ ಹಾಕಿ ಅಭಿನಂದಿಸಿ ಬೀಳ್ಕೊಟ್ಟರು. ಅಭಿನಂದನೆ ಸ್ವೀಕರಿಸಿದ ಸಚಿವ ಪರಮೇಶ್ವರ್ ಶ್ರೀರಂಗಪಟ್ಟಣಕ್ಕೆ ತೆರಳಿದರು. ಭಾರತೀನಗರದ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮದ್ದೂರು ತಾಲೂಕು ಕಾಡುಕೊತ್ತನಹಳ್ಳಿಯಲ್ಲಿ 40 ಕೋಟಿ ವ್ಯಾಪ್ತಿಯ ಹೆಬ್ಬಕ್ಕವಾಡಿ ನಾಲಾ ಆಧುನೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕರಾದ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು.
ನಂತರ ಮಾತನಾಡಿ, ನನಗೆ ರೈತರು ಮುಖ್ಯ, ಕೆಲಸದ ವಿಚಾರ ಬಂದರೆ ಯಾರಿಗೂ ಎದುರುದಿಲ್ಲ. ಅವರು ನಿಷ್ಠುರ ಆದರೂ ಸರಿನೇ. ರೈತರು ಸಹಕರಿಸಬೇಕು. ಕಾಲುವೆ ಕೆಲಸ ನಡೆಯುವಾಗ ಸ್ವಲ್ಪ ಸಹಕರಿಸಿ. ಮೊದಲು ಕೆಆರ್ಎಸ್ನಿಂದ ರೈತರಿಗೆ ಬರಬೇಕಾದರೆ 1 ವಾರ ಆಗುತ್ತಿತ್ತು. ಈವಾಗ 24 ಗಂಟೆ ಸಾಕು ಎಂದರು. ಒಂದು ಸುವರ್ಣಾವಕಾಶ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ. ಏಕೆಂದರೆ ನೀರು ಕೆಆರ್ಎಸ್ ಇಂದ ಬಿಟ್ಟರೆ ಇಲ್ಲಿ ಬರಲಿಕ್ಕೆ 4-5 ದಿವಸ ಅಷ್ಟಾಗ್ತಿತ್ತು ಅನಿಸುತ್ತೆ. 5 ದಿವಸ ಮಿನಿಮಮ್ ಬೇಕಾಗಿತ್ತು ಇಲ್ಲಿ ತಲುಪಲಿಕ್ಕೆ. ಇವತ್ತು ಈ ನಾಲೆಗಳ ನಮ್ಮ ಸರ್ಕಾರ ಬಂದ ನಂತರ ಏನ್ ನಾಲೆಗಳ ಆಧುನೀಕರಣ ಆಗ್ತಾ ಇದೆ, ಕೇವಲ ಒಂದೇ ಒಂದು ದಿವಸದಲ್ಲಿ ನಮ್ಮ ಭಾಗಕ್ಕೆ ನೀರು ಕೆಆರ್ಎಸ್ ನಿಂದ ಸೀದಾ ಬರ್ತದೆ. ಜೊತೆಗೆ ಇವತ್ತು ಈ ನಾಲೆಗಳನ್ನು ಕೂಡ ನಾವು ಬಹಳ ಹಿಂದೆ ಪೂಜೆ ಮಾಡಬೇಕಾಯ್ತು, 1 ತಿಂಗಳ ಹಿಂದೆ. ಅಧಿವೇಶನ ಬಂತು, ಬೇರೆ ಬೇರೆ ನಿಗದಿತ ಕಾರ್ಯಕ್ರಮಗಳ ಒತ್ತಡದಿಂದ ಮತ್ತೆ ನೀರು ಕೂಡ ನಿಲ್ಲಿಸ್ಬೇಕಾಯ್ತು. ಕೆಲಸ ಮಾಡಬೇಕಾದ್ರೆ ನೀರು ನಿಲ್ಲಿಸ್ತೇನೆ ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು. ಇವಾಗ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅತಿ ವೇಗವಾಗಿ ಕೆಲಸವನ್ನು ಮಾಡಿ ಮುಗಿಸ್ತೀವಿ. ಈ ಸಂದರ್ಭದಲ್ಲಿ ಅಣ್ಣೂರು ರಾಜೀವ್, ಬಸವರಾಜು, ನೀರಾವರಿ ಇಲಾಖೆಯವರು ಇದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಮಂಡ್ಯ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ದೇಗುಲದಲ್ಲಿ ಸಂಕ್ರಾಂತಿ ಪತ್ರಿಕಾಗೋಷ್ಠಿ, ರಾಜು ಕ್ಷತ್ರಿಯ ಸಮುದಾಯ ಭವನ, ಹಳೆ ಅಗ್ರಹಾರ, ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ, ಹಿರಿಯ ವಕೀಲ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಸಂಕ್ರಾಂತಿ, ಮಕರ ಸಂಕ್ರಾಂತಿ ಜನವರಿ 14ರಂದು ಆಚರಿಸಲಾಗುವ ಒಂದು ಹಬ್ಬವಾಗಿದ್ದು, ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಖಗೋಳ ಘಟನೆಯನ್ನು ಸೂಚಿಸುತ್ತದೆ. ಇದು ಉತ್ತರಾಯಣದ ಪ್ರಾರಂಭ, ಹಗಲು ಹೆಚ್ಚಾಗುವುದು ಮತ್ತು ಸುಗ್ಗಿಯ ಕಾಲದ ಸಂಕೇತವಾಗಿದೆ. ಕರ್ನಾಟಕದಲ್ಲಿ ಎಳ್ಳು, ಬೆಲ್ಲ, ಕಬ್ಬು ಮತ್ತು ಸಕ್ಕರೆ ಅಚ್ಚುಗಳನ್ನು ಹಂಚುವುದು, ರಂಗೋಲಿ ಹಾಕುವುದರೊಂದಿಗೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಜೊತೆಗೆ ಸೂರ್ಯದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಎಂದರು. ಸಂದರ್ಭದಲ್ಲಿ ಮಡಿಕೆ ಮಾಡೋ ಸಂದರ್ಭದಲ್ಲಿ ಅವನು ಕಾಯಕದಲ್ಲಿ ನಿರತ ಆಗಿರ್ತಾನೆ. ಅವನು ಸ್ವಂತ ಮಗು ಬಂದರೂ ಸಹ ನನ್ನ ಮಗು ಬಂತು ನೋಡಿಲ್ಲ, ಕಾಯಕದ ತುಳಿದು 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 ಮಗು ಹೊರಟಿರ್ತದೆ. ಭಗವಂತ ಅಲ್ಲೇ ಒಂದು ಅವರಿಗೆ ಮಗುನ ವಾಪಸ್ ಸತ್ಯಹರಿಶ್ಚಂದ್ರನ ಕಥೆ ನೋಡಿದ್ವಿ. ಒಂದು ಸುಳ್ಳನ್ನು ಹೇಳೋದಿಲ್ಲ. ಆ ಹೆಂಡತಿ ಶಿರಶ್ಛೇದನ ಮಾಡುವಂಥ ಸಂದರ್ಭದಲ್ಲಿ ಸಹ ಒಂದು ಸುಳ್ಳು ಹೇಳಿ ಬಿಟ್ಬಿಡ್ತೀವಿ ಅಂತಾರೆ. ನನ್ನ ಜೀವನ ಪೂರ್ತಿ ನಾನು ಹೋದ್ರೂ ಪರವಾಗಿಲ್ಲ ಅಂತ ಅವ್ರ ಹೆಂಡತಿ ಶಿರಶ್ಛೇದನ ಮಾಡೋ ಸಂದರ್ಭದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ, ಅವ್ರ ಹೆಂಡತಿ ಉಳ್ಕೋತಾರೆ ಅಂತಕ್ಕಂಥದ್ದು. ಹೀಗೆ ಭಕ್ತ ಕುಂಬಾರ, ಮಾರ್ಕಂಡೆ, ಹೀಗೆ ತಮಗೆಲ್ಲ ತಾವೆಲ್ಲ ಹಿರಿಯರಿದ್ದೀರಿ, ತಾವೆಲ್ಲ ನೂರಾರು ಚಿತ್ರಗಳನ್ನು ನೋಡಿದ್ದೀರಿ, ನೂರಾರು ಅನುಭವಿಸಿದ್ದೀರಿ. ಹಾಗಾಗಿ ನಾವೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ಕಾಯಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಗವಂತ ಯಾವ್ದಾದ್ರು ರೂಪದಲ್ಲಿ, ಈಗ ಸಾಹೇಬರು ರಿಟೈರ್ಡ್ ಆಗತ್ತ 12 ವರ್ಷ ಆಯಿತು, ರಿಟೈರ್ಡ್ ಆಗಿದ್ದಾರೆ ಅವರು, ಇನ್ನೂ ಚಿಗುರ್ತಾವ್ರೆ ನೋಡಿ. ಈ ಹುಡುಗರೆಲ್ಲ ಇನ್ನೂ ಮನೇಲಿ ಮಲಗವ್ರೆ. 12 ಎಷ್ಟು ಟೈಮು, 12:20. ಇವತ್ತು ಸಾಟರ್ಡೆ ಸಂಡೇ ಅನ್ಕೊಂಡು ಮನೇಲೆ ಚಡ್ಡಿ ಹಾಕೊಂಡು ಕಾಲು ಮೇಕ್ ಹಾಕೊಂಡು ಮಲಗವ್ರೆ. ಈಗ ಅವ್ರನ್ನ 4 ದಿವಸ ಬೇಕು ಹೇಳ್ಸುಕ ಹೇಳ್ತಾ ಇಲ್ಲ. ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತ ಕೋರಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು, ನಾವು ಹಲವಾರು ವರ್ಷಗಳಿಂದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡುತ್ತಿದ್ದು, ಇಂದು ಮೈಸೂರು ನಗರದಲ್ಲಿ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ ಎಂದರು. ಅಲ್ಲದೆ ನಮ್ಮ ವೇದಿಕೆ ಈಗಾಗಲೇ ರಾಜ್ಯಾದ್ಯಂತ ಶ್ರೀ ಎಂ ಗುರುಪ್ರಸಾದ್ ಅವರು, ಹಿರಿಯ ವಕೀಲರು, ಅವರಿಗೆ ಮಂಡ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ದೇಗುಲದ ಪರವಾಗಿ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಸಮ್ಮೇಳನವು ಜನವರಿ 25ರಿಂದ 28ರವರೆಗೆ ಹೈದರಾಬಾದಿನಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ದೇಶದ ಮಹಿಳೆಯರನ್ನು 2ನೇ ದರ್ಜೆ ಪ್ರಜೆಯಾಗಿ ಕಾಣಲಾಗುತ್ತದೆ. ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಸಾಮ್ರಾಜ್ಯಶಾಹಿ ವಿರೋಧಿಸಿ, ಮನುವಾದವನ್ನ ಧಿಕ್ಕರಿಸಿ, ಮಹಿಳಾ ಹಕ್ಕುಗಳನ್ನ ಎತ್ತಿ ಹಿಡಿಯೋಣ ಘೋಷಣೆಯೊಂದಿಗೆ 14ನೇ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಎಂದರು. ದೇಶದ 26 ರಾಜ್ಯಗಳಲ್ಲಿ ಸಂಘಟನೆಯ ಸದಸ್ಯರಿದ್ದಾರೆ. 1 ಕೋಟಿಗೂ ಅಧಿಕ ಸದಸ್ಯರನ್ನು ಹೊಂದಲಾಗಿದೆ. ಎಲ್ಲಾ ರಾಜ್ಯಗಳಿಂದ 900ಕ್ಕೂ ಹೆಚ್ಚು ಸಂಘಟನೆಯ ಪ್ರತಿನಿಧಿಗಳು, ವೀಕ್ಷಕರು ಭಾಗವಹಿಸುವರು. ಜಿಲ್ಲೆಯಿಂದ 6 ಮಂದಿ ಸೇರಿದಂತೆ ರಾಜ್ಯದಿಂದ 25 ಪ್ರತಿನಿಧಿಗಳು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು. ರಾಷ್ಟ್ರೀಯ ಸಮ್ಮೇಳನ ಜನವರಿ 25ರಿಂದ 28ರವರೆಗೆ ಹೈದರಾಬಾದ್ನಲ್ಲಿ ನಡೀತಾ ಇದೆ.
ಸಾಮ್ರಾಜ್ಯಶಾಹಿ ವಿರೋಧಿಸಿ ಮನುವಾದವನ್ನು ಧಿಕ್ಕರಿಸಿ ಮಹಿಳಾ ಹಕ್ಕುಗಳನ್ನು ಎತ್ತಿ ಹಿಡಿಯೋಣ ಎಂಬ ಘೋಷಣೆಯೊಂದಿಗೆ ಇಡೀ ಭಾರತ ದೇಶದ ಸುಮಾರು 26 ರಾಜ್ಯಗಳಿಂದ 900ಕ್ಕೂ ಹೆಚ್ಚು ಪ್ರತಿನಿಧಿಗಳು ಮತ್ತು ವೀಕ್ಷಕರನ್ನು ಒಳಗೊಂಡಂತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಪ್ರತಿನಿಧಿಗಳು ನಾವು ಭಾಗವಹಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 6 ಜನ ಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ದೀವಿ. ಜನವಾದಿ ಮಹಿಳಾ ಸಂಘಟನೆ ಪ್ರತಿ 3 ವರ್ಷಕ್ಕೊಮ್ಮೆ ತನ್ನ ಘಟಕದಿಂದ ಹಿಡಿದು ಘಟಕ ಸಮಿತಿ, ತಾಲೂಕು, ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಸಮಿತಿಗಳು 3 ವರ್ಷದಲ್ಲಿ ನಡೆದಂಥ ಚಟುವಟಿಕೆಗಳು, ಹೋರಾಟಗಳು ಮತ್ತು ಪ್ರಸಕ್ತ ರಾಜಕೀಯ ಸನ್ನಿವೇಶಗಳೇನು ಮತ್ತು ಮಹಿಳೆಯರು ನಡೆದ 3 ವರ್ಷದ ಅವಧಿಯಲ್ಲಿ ಮಹಿಳೆಯರು ನಡೆದಂಥ ದಾಳಿಗಳು ಇವೆಲ್ಲನೂ ಒಳಗೊಂಡಾಗೇನೆ ಇಂದಿನ 3 ವರ್ಷದಲ್ಲಿ ನಾವು ಕೈಗೊಂಡಂಥ ನಿರ್ಣಯಗಳು ಮತ್ತು ನಮ್ಮ ಮುಂದಿನ ಗುರಿ ಉದ್ದೇಶಗಳ ಸಂಬಂಧಪಟ್ಟಂಗೆ 3 ವರ್ಷಗಳ ಕಾಲ ನಡೆಸಿದಂಥ ಚಟುವಟಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಅದಾದ ನಂತರ ಮುಂದಿನ 3 ವರ್ಷಗಳಲ್ಲಿ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಮಹಿಳೆಯರು ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳು, ಸಂಕಟಗಳು, ನಿರುದ್ಯೋಗ, ಹಸಿವು, ಬಡತನ ಮತ್ತು ಬೆಲೆ ಏರಿಕೆ ಮತ್ತು ಕೋಮುವಾದದ ವಿಷಯಗಳ ಸಂಬಂಧಪಟ್ಟಂಗೆ ಮತ್ತು ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ನಡೀತಾ ಇರ್ತಕ್ಕಂಥ ವಿಭಿನ್ನವಾದ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ದಾಳಿಗಳು ಏನು ಕಳೆದ 3 ವರ್ಷದಿಂದ ಹೆಚ್ಚು ದಾಳಿಗಳು ನಡೀತಾ ಇದೆಯೋ ಅದು ಹಿಮ್ಮೆಟ್ಟಿಸಲಿಕ್ಕೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಕಾರ್ಯಕ್ರಮಗಳನ್ನು ನಡೆಸ್ಬೋದು ಅನ್ನುವಂಥ ವಿಷಯಗಳನ್ನು ಕೈಗೆತ್ತಿಕೊಂಡು ಏನು ಹೈದರಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಏನು 14ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿಕೆ ಲತಾ, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಮಂಜುಳಾ, ವಿಶಾಲು ಇತರರಿದ್ದರು.